ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಈಗ ಮರೆ ಐತಿರಿ ಒಂಚೂರು ಈ ಕಡೆನೂ ಬಂದ್ರು. ಅಣ್ಣ ಕವರ್ ತೆಗೀರಿ, ಕವರ್ ಹಿಂದೆ ಹಾಕಿ, ಕವರ್ ಹಿಂದೆ. ಇಮ್ರಾನ್ ಭಾಯ್ ಇದು ಜಾಸ್ತಿ ಕೊಡಬೇಡಿ. 8x8 ನೀವೇ ಹಾಕಿ. ಕುಳ್ಳಕ್ಕಿರೋನ್ನ ಮುಂದಕ್ಕೆ ಕೂಡಿ, ವೈಟ್ ಆಗಿರೋರು ಹಿಂದಕ್ಕೆ ಹೋಗಿ. ಈ ದಿನ ಜನಪ್ರಿಯ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರ 59ನೇ ವರ್ಷದ ದಿನ. ಈ ಸಂದರ್ಭದಲ್ಲಿ ನಾವು ಶುಕ್ರವಾರ ರಾತ್ರಿ ಮುಗಿಸಿಕೊಂಡು ಈ ಟಿಪ್ಪುಬಾಡಿ ಹತ್ರ ಬಂದು ನಾವು ರಮೇಶ್ ಬಾಬು ಬಂಡಿಸಿದ್ದೇಗೌಡರಿಗೆ ಆಯುಷು ಆರೋಗ್ಯ ಮತ್ತು ಯಶಸ್ವಿಕೊಳ್ಳಿ ಎಂದು ಹಾರೈಸ್ತಾ ಪ್ರಾರ್ಥನೆ ಮಾಡ್ತಾಯಿದ್ವಿ. ಮತ್ತು ಇವರ ಕುಟುಂಬದವರು ಶ್ರೀರಂಗಪಟ್ಟಣ ತಾಲೂಕಿಗೆ ಅಪಾರ ಕೊಡುಗೆಗಳಿದೆ. ಇವ್ರ ತಂದೆ ಮಿನಿಸ್ಟರ್ ಆಗಿದ್ದಾರೆ, ಇವ್ರ ತಾಯಿ 3 ಸರಿ ML ಆಗಿದ್ದಾರೆ, ಇವರು 3 ಸರಿ ML ಆಗಿದ್ದಾರೆ. ಆದ್ದರಿಂದ ಈ ಸರಿ ಇವರಿಗೆ ಮಂತ್ರಿಗಿರಿ ಕೊಡಬೇಕು ಅಂತ ನಾವು ಹಾರೈಸ್ತಾ ಈ ಪ್ರಾರ್ಥನೆ ಮಾಡ್ತಾಯಿದ್ವಿ. ಶ್ರೀ ರಮೇಶ್ ಬಂಡಿಸಿದ್ದೇಗೌಡರ ಒಂದು 59ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವು ಮುಸ್ಲಿಂ ಅಲ್ಪಸಂಖ್ಯಾತರು ಏನು ಇಲ್ಲಿ ಒಂದು ಸಭೆ ಮಾಡಿ ನಮ್ಮ ಟಿಪ್ಪುಬಾಡಿ ಅಂತ ಒಂದು ಸೇರಿಕೊಂಡು ನಾವು ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು, ಒಂದು ಆಗ್ರಹವನ್ನು ಮಾಡೋಕ್ಕೆ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ. ಏನಪ್ಪ ಅಂದರೆ ನಮ್ಮ ಶ್ರೀರಂಗಪಟ್ಟಣ ಶಾಸಕರು ಸುಮಾರು ಅವರ ತಂದೆ ತಾಯಿ, ಅವ್ರ ಕುಟುಂಬ ಮತ್ತು ಇವರು ಕೂಡ 3 ಸಾರಿ ಶಾಸಕರಾದರು. ಇವತ್ತು ಒಳ್ಳೆಯ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಆದ್ದರಿಂದ ಬಡವರ ಮತ್ತು ಜನಸೇವೆಗಾಗಿ ಅವರು ಹಾತೊರೆಯುತ್ತಿದ್ದಾರೆ. ಅಂಥವರಿಗೆ ನಾವು ಒಂದು ಮಂತ್ರಿ ಸ್ಥಾನ ಕೊಟ್ಟರೆ ಇನ್ನೂ ನಮ್ಮ ಶ್ರೀರಂಗಪಟ್ಟಣ ಹೆಚ್ಚು ಬೆಳವಣಿಗೆ ಆಗ್ಬೋದು ಅಂತ ನಾವು ಭಾವಿಸ್ತೀವಿ. ಅದು ಎಲ್ಲರಿಗೂ, ಎಲ್ಲ ಜಾತಿಯವರಿಗೂ ಸಮಾನವಾಗಿ ತೆಗೆದುಕೊಂಡು ಹೋಗ್ತಾ ಇರೋದ್ರಿಂದ ಈ ಒಂದು ನೇರವಾದ ವಿಷಯಕ್ಕೆ ಬರ್ತೇನೆ. ನಿನ್ನೆ ಸಿಂಡಿಕೇಟ್ ಮೀಟಿಂಗ್ ಇತ್ತು. ಆ ಸಿಂಡಿಕೇಟ್ ಮೀಟಿಂಗಲ್ಲಿ ಆ ಸಿಂಡಿಕೇಟ್ ಸಭೆಗೆ ಅಧ್ಯಕ್ಷರು BC ಅವರು, ಸಿಂಡಿಕೇಟ್ ಸಭೆಗೆ ಅವರು ಅಧ್ಯಕ್ಷ ಬೇರಾಗಿದ್ದಾರೆ. ಆದರೂ ಸಹ ಸಿಂಡಿಕೇಟ್ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ML ಅವರ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ BC ಅವರು. ಆಮೇಲೆ ಅತಿಥಿ ಉಪನ್ಯಾಸಕರು ಹೋಗೋದು ಮನವಿ ಪತ್ರ ಕೊಟ್ಟಿದ್ದಾರೆ, ಅಲ್ಲಿ ಕೂಡ ಹಾಜರಿದ್ದಾರೆ. ಅದರ ಸಿಂಡಿಕೇಟ್ ಮೀಟಿಂಗ್ಗೆ ಯಾಕೆ ಹೋಗಿಲ್ಲ ಅವರು ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ. ಆಮೇಲೆ ಅವರು ಬೇಕೇ ಬೇಕು, ಅವ್ರು ಇಲ್ಲದೆ ಸಿಂಡಿಕೇಟ್ ಮೀಟಿಂಗ್ ಮಾಡಲೇಬಾರದು. ಆಮೇಲೆ ನಿನ್ನೆ ಮಾಡಿದ ಸಿಂಡಿಕೇಟ್ ಮೀಟಿಂಗಲ್ಲಿ ಅವರು ವಾರ್ಷಿಕ ಆಯವ್ಯಯವನ್ನು ಮಂಡಿಸಿದ್ದಾರೆ. ಯಾರು ವಿಶ್ವವಿದ್ಯಾಲಯದವರು ಸುಮಾರು 63 ಕೋಟಿ ರೂಪಾಯಿ ಆಯವ್ಯಯವನ್ನು ಮಂಡಿಸಿದ್ದಾರೆ. ಒಂದು ಕ್ಯಾಬಿನೆಟ್ ಅಲ್ಲಿ ಒಬ್ಬ CM ಇಲ್ಲದೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋಕ್ಕೆ ಸಾಧ್ಯನಾ? ಬಹಳ ಮುಖ್ಯವಾದ ವಿಷಯ ಇದು. ಇವ್ರು ಹೆಂಗಂತಂದ್ರೆ, ನಾವು ಮನಸ್ಸಿಗೆ ಬಂದಾಗ ಮಾಡ್ತೀವಿ, ನಮ್ಗೆ ಯಾರು ಪ್ರಶ್ನೆ ಮಾಡೋನಿಲ್ಲ, ನಮ್ಮದೇ ರೂಲು. ಅದೇಂಗೆ ಸಾಧ್ಯ ಆಗುತ್ತೆ? ಪೀಸ್ ಇರಲೇಬೇಕಲ್ಲ ಅದರ ಮೀಟಿಂಗಿಗೆ. ಅವ್ರಿಂದೆ ಹಣಕಾಸು ಅಧಿಕಾರಿ ಆಗಿರುವಂತಹ ಪ್ರಭಾರಿ ಡಾಕ್ಟರ್ ಸುಮೀಂದ್ರ ಕುಲಕರ್ಣಿ ಅವರು ಮಂಡಿಸ್ತಾರೆ ಬಜೆಟ್ ಅನ್ನು. ಮಂಡಿಸಿ ಎಲ್ಲರಿಂದ ಸಹ ಅನುಮೋದ ತಗೊಂತಾರೆ. ಅವರು ಮತ್ತೆ ಇನ್ನೊಬ್ರು ಇದ್ದಾರೆ, ಡಾಕ್ಟರ್ ಚೆನ್ನಪ್ಪ ಅಂತೇಳಿ, ಅವರು ಕುಲ ಸಚಿವರು, KS ಅಧಿಕಾರಿಗಳು, ಸೀನಿಯರ್ ಸೂಪರ್ ಟೈಮ್ ಸ್ಕೇಲ್ ಅಂತಿದೆ ಅವರು. ಇವರಿಬ್ಬರು ಸಹ ಏನ್ ಮಾಡ್ತಾರೆ ಅಂತಂದ್ರೆ, BCನ ಬಿಟ್ಟು ತಾವೇ ಮಾಡ್ತಾರೆ ಸಿಂಡಿಕೇಟ್ ಮೀಟಿಂಗ್ ಅನ್ನ. BC ಅನ್ನೋರು ಇದಕ್ಕೊಂದು ಅಧ್ಯಕ್ಷರು, ಒಂದು ಸಮಿತಿ ಅವರೇ ಮಾಡ್ಕೊಂಡಿದ್ದಾರೆ. BC ಅನ್ನೋರು ಈ ಸಮಿತಿಗೆ ಅಧ್ಯಕ್ಷರವರು. ಅಧ್ಯಕ್ಷರನ್ನ ಬಿಟ್ಟು ಮೀಟಿಂಗ್ ಮಾಡ್ತಾರೆ. ಈ
ಈ ಒಂದು ಕಾರ್ಯಕ್ರಮವನ್ನ ಇದು ಈ ಜೀವನದಲ್ಲಿ ನಾವು ಎಷ್ಟೋ ಮಾಡಿದ್ರು ಅದು ಸಾಲುವುದಿಲ್ಲ. ಆದರೆ ಆದಷ್ಟು ಮಾಡೋದು ವರ್ತನೆಯಿಂದ, ನಮ್ಮ ಪ್ರೀತಿಯಿಂದ, 4 ಮಾತುಗಳು ಅವ್ರ ಜೊತೆಗೆ ಕುತ್ಕೊಂಡು ಮಾತಾಡೋದ್ರಿಂದ ಎಷ್ಟು ಅವರಿಗೆ ಮನಸ್ಸಿಗೆ ಸಮಾಧಾನ ಆಗ್ತದೋ, ಮುಖ್ಯವಾಗಿ ಆ ತಾಯಿಯನ್ನು ನಾವು ನೆನೆಸೋದು, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದು, ಇದು ನಮ್ಮ ವರ್ತನೆಯಿಂದ ಆಗಬೇಕು. ನಮಸ್ಕಾರ ಮಾಡಿದ್ದೀಯಾ, ನಿನಗೆ ಏನಂತ ಆಶೀರ್ವಾದವನ್ನ ಮಾಡ್ಲಿ ಅಂತ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ದೇಶದ ಹೆಣ್ಣುಮಗಳು ಹೇಳ್ತಾರೆ, ಸ್ವಾಮೀಜಿ ನನಗೆ ಮುಂದಿನ ಜನ್ಮ ಅಂತ ಇರೋದಾದ್ರೆ ನಾನು ಭಾರತದ ನೆಲದಲ್ಲೇ ಹುಟ್ಟಬೇಕು, ಹಾಗೆ ನೀವು ನನಗೆ ಆಶೀರ್ವಾದವನ್ನ ಮಾಡಿ ಅಂತ ಆ ದೇಶದ ಹೆಣ್ಣು ಮಕ್ಕಳು ಕೇಳ್ತಾರಲ್ಲ. ನಾವು ಎಲ್ಲಿಗೆ ಹೊರಟಿದ್ದೇವೆ? ಇದ್ದೀನಿ. ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಬಾಗಲಕೋಟೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಅಮ್ಮನಿಗೆ ನಮನ, ವಿಶ್ವ ತಾಯಂದಿರ ದಿನದ ಅಂಗವಾಗಿ ಅಮ್ಮಂದಿರಿಗೆ ನಮನ ಎಂಬ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿವಿ ನಮ್ಮ ಇಲಾಖೆಯಿಂದ. ನಮಗಿವತ್ತು ಭಾಳ ಖುಷಿ ಆಗ್ಯದ. ನನ್ನ ಮಗಾಗ ಕಿಡ್ನಿ ಕೊಟ್ಟ ಔಷಧಿ ನಾವು ಭಾಳ ಬಡವರಿದ್ದೀವಿ. ಕೂಲಿ ಕೆಲಸ ಮಾಡಿ ಸಾಲಿ ಕಲ್ಸಿದ್ವಿ ಮಗಾಗ. ಮತ್ತು ಅನ್ಕೊಂಡ್ರಿ 3 ತಿಂಗಳ ಲಗ್ನ ಆಗಿ ಮಗಾಗ ಉಳಿಸಿನ್ರಿ. ಮತ್ತು ಧೈರ್ಯ ಮಾಡಿ gracious and ever purposeful principle, Mrs. Kate Reynolds, to extend the generations together through the release of journey of the visionary that earned him what initiative have benefited thousands of excellence and commitment to the arts. Along with our chair, कहा था उनको जागो तब तक मत रुको जब तक लक्ष्य प्राप्त न हो जाए। ये संदेश आज भी उतना ही प्रासंगिक है। जीवन में आपको अनेक चुनौतियां मिलेगी, कभी सफलता मिलेगी, कभी असफलता मिलेगी, लेकिन याद रखिए असफलता सीखने और आगे बढ़ने का अवसर देती है। जो व्यक्ति गिरने के बाद उठता है, सीख लेता है, वही जीवन में ऊंचाई तक पहुंचता है। इस संतान के लोगों में अंकित है आजीवनम ज्ञानवर्धनम, जिसका अर्थ है जीवन भर निरंतर ज्ञान की वृद्धि करते रहना। हमारा विकास औपचारिक शिक्षा के साथ साथ निरंतर सीखने की प्रवृत्ति से होता है। आज का विश्व तीव्र परिवर्तन के दौर से गुजर रहा है। कृत्रिम बुद्धिमत्ता, डिजिटल क्रांति, जलवायु परिवर्तन, वैश्विक प्रतिस्पर्धा और सामाजिक चुनौतियां, ये सभी आपसे ज्ञान के साथ साथ विवेक, संवेदनशीलता और नेतृत्व की अपेक्षा करती है। part of that celebration is the recognition of the village that it takes to build the child. Their peers, their teachers, and the staff who have nurtured them in their journey through TISB. I'm grateful that you recognize them. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗನ್ನಡಿ ವಂದನೆಗಳು.